ವರ್ಷದ 1995ರಿಂದ 2014ರವರೆಗೆ ಅಲ್ಲಿ ಕೆಲಸ ಮಾಡಿದ, ಆ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದ, ಧರ್ಮಸ್ಥಳದಲ್ಲಿ ಕೆಲಸ ಮಾಡಿದ ವ್ಯಕ್ತಿ ಯಾರು ಏನು ಎಂದು ಎಲ್ಲವನ್ನೂ ಹೇಳಲಿಕ್ಕೆ ತಯಾರಿದ್ದೀನಿ ಅನ್ನುವಂಥ ಮಾತನ್ನು ಹೇಳ್ತಾ, ಆದರೆ ಪತ್ರದಲ್ಲಿ ಮಾತ್ರ ಎಲ್ಲೂ ಅವ್ರ ಹೆಸರನ್ನು ಹಾಕಿಲ್ಲ, ಹೇಳಿಲ್ಲ ಅನ್ನೋದು ಅಷ್ಟ ಸ್ಪಷ್ಟವಾದ ವಿಷಯ. ಹೀಗಾಗಿ ಇದಕ್ಕೊಂದು ಹೊಸ ಟ್ವಿಸ್ಟ್, ಹೊಸ ತಿರುವು ಇವತ್ತು ಬಂದಂಗೆ ಆಗ್ಯದ. ಇದರಿಂದ ಯಾರಿದ್ದಾರೆ ಅನ್ನೋ ಕುತೂಹಲ ಇನ್ನಷ್ಟು ಇಮ್ಮಡಿ ಆಗ್ಯದ. ಈಗಾಗಲೇ ಆರೋಪ ಮಾಡುತ್ತಿರುವಂಥ ವ್ಯಕ್ತಿಗಳೋ ಅಥವಾ ಬೇರೆಯವರು ಅನ್ನುವಂಥ ಮಾತು. ಈ ಸಂದರ್ಭದಲ್ಲಿ 11 ವರ್ಷಗಳಿಂದ ನಾನು ಓಡಿ ಹೋದೆ ಅನ್ನುವಂಥ ಮಾತನ್ನು ಅವರು ಉಲ್ಲೇಖ ಮಾಡ್ತಾ ಇದ್ದಾರೆ. ಜೊತೆಗೆ 1995ರಿಂದ 2014ರವರೆಗೆ ಅಲ್ಲಿ ಇದ್ದೆ, ಅಲ್ಲಿ ವರ್ಕ್ ಮಾಡಿದೆ ಅನ್ನುವಂಥ ಉಲ್ಲೇಖ ಮಾಡ್ತಾ ಇದ್ದಾರೆ. ಮತ್ತು ಇನ್ನೊಂದು ಮಾತನ್ನು ಅದೇ ಕಾಲಕ್ಕೆ ಹೇಳ್ತಾರೆ, ನೀವು ಇಲ್ಲಿವರೆಗೆ ಯಾಕಪ್ಪ ಮೌನಾಗಿದ್ರಿ, ಎಲ್ಲಿ ಹೋಗಿದ್ರಿ ನೀವು ಅಂತ ಕೇಳಿದಾಗ ಜೀವ ಭಯದಿಂದ ನೆರೆಯ ರಾಜ್ಯದಲ್ಲಿ ತಲೆಮರೆಸಿಕೊಂಡಿದ್ದೆ ಅನ್ನುವಂಥ ಮಾತನ್ನು ಸ್ಪಷ್ಟೀಕರಣ ಕೊಡ್ತಾರೆ. ಅದರಲ್ಲ ಮೊದಲಾಗೆ 1998ರಲ್ಲಿ ನಾನು ಪೊಲೀಸರಿಗೆ ಕಂಪ್ಲೇಂಟ್ ಕೊಡಬೇಕು, ದೂರು ಕೊಡಬೇಕು ಅಂತ ಪ್ರಯತ್ನ ಮಾಡಿದಾಗ ನನ್ನ ಜೀವ ಹೋಗುವವರೆಗೆ ಬಡ್ದಿದ್ರು ಅನ್ನೋದು ಅಷ್ಟು ಸತ್ಯದ. ಹೇಗಾಗಿ ನಾನು ಹೇಳಲಿಕ್ಕೆ ಹೋಗಲಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಆನಂತರ ಅವ್ರು ಹೇಳಿದಂಗೆ ಕೇಳ್ಕೊಂಡು ಹೋಗ್ತಾ ಇದ್ದೆ, ಮಾಡ್ತಾ ಇದ್ದೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ 2010ರಲ್ಲಿ ಒಂದು ಹತ್ಯೆ ಮಾಡಿದ್ದನ್ನಾಗಿರ್ಬೋದು, ಮುಂದೆ ಅದೇ ಕಾಲಕ್ಕೆ ಆ್ಯಸಿಡ್ ಹಾಕಿ ಹೆಣ್ಣು ಮಕ್ಕಳು ದಾಳಿ ಮಾಡಿ ಕೊಂದಿದ್ದಾಗಿರ್ಬೋದು, ಅನೇಕ ವಿಷಯಗಳನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಹೋಗ್ತಾ ಇದ್ದಾರೆ ಅವರು. ಆ ವ್ಯಕ್ತಿ ಆ ಪತ್ರದ ಬರಿತಾ ಇದ್ದಾರೆ. ಹೀಗಾಗಿ ಕೊನೆಗೆ 2014 ಡಿಸೆಂಬರ್ದಲ್ಲಿ ನನ್ನ ಜೀವಕ್ಕೆ ಅಪಾಯ ಬರಬಹುದು ಅನ್ನೋ ಕಾರಣಕ್ಕಾಗಿ ನಾನು ಚಿಕ್ಕ ಕುಟುಂಬವನ್ನು ಕರ್ಕೊಂಡು ನಾನು ತೆಗೆದುಕೊಂಡು ನಾನು ಪರಾರಿಯಾದೆ ಬೇರೆ ರಾಜ್ಯಕ್ಕೆ ಅನ್ನುವಂಥ